ಇಲ್ಲ. ಮಧ್ಯಾಹ್ನ ಅಲ್ಲಿ ಏನಾದ್ರೂ ತಿಂದೆಯೋ ಇಲ್ಲವೋ ಎಂದು ಕೇಳುತ್ತಿದ್ದ ಹಾಗೆ ಇಲ್ಲ ಎಂದು ತಲೆಯಾಡಿಸಿದನು. ಯಾಕೋ ಹೀಗೆ ಮಾಡ್ತೀಯ? ಮಧ್ಯಾಹ್ನ ಅಲ್ಲಿ ಊಟ ಮಾಡು ಎಂದು ನಾನು ಅಷ್ಟು ಹೇಳಿ ಕಳಿಸಿದರು ಕೂಡ ಯಾಕೆ ಊಟ ಮಾಡಿಲ್ಲ? ನೀನು ಊಟ ಮಾಡದೆ ಹೋದ್ರೆ ಶರೀರ ತಡೆಯುತ್ತಾ ಹೇಳು ಎಂದು ಮಗನಿಗೆ ಜೋರಾಗಿ ಗದರಿದರು ಗುರುರಾಜ್ ಅವರು. ಈಗ ಅವನಿಗೆ ತಂದೆಯ ಮಾತಿನ ಕಡೆ ಗಮನವಿಲ್ಲ. ಹಾಗೆ ಸುಸ್ತಿಗೆ ಕಣ್ಣು ಮುಚ್ಚಿಬಿಟ್ಟನು. ಮಗನ ಸ್ಥಿತಿಯನ್ನು ನೋಡಿ ವೈದೇಹಿ ಅವರಿಗೆ ಗಾಬರಿಯಾಯಿತು. ಅನು, ಎದ್ದೇಳು, ಯಾಕೆ ಹೀಗೆ ಆಗಿದ್ದೀಯಾ ಎಂದವರಿಗೆ ಅದಾಗಲೇ ಮಗನ ಮೇಲೆ ಇದ್ದ ಕೋಪವೆಲ್ಲ ಜರ್ರನೆ ಇಳಿದು ಹೋಗಿತ್ತು. ವೈದು, ಬೇಗ ಸ್ವಲ್ಪ ನೀರು ತಗೊಂಡು ಊಟ ತಗೊಂಡು ಬಾ ಬೇಗ ಎಂದು ಅವಸರಿಸಿದರು. ಗಂಡ ಹೇಳಿದ ಹಾಗೆ ಅಡಿಗೆ ಮನೆಗೆ ಓಡಿದವರು ಮಧ್ಯಾಹ್ನ ಮಾಡಿದ ಅನ್ನ ತಟ್ಟೆಗೆ ಹಾಕಿ ಸಾಂಬಾರ್ ಹಾಕಿಕೊಂಡು ಕೈಯಲ್ಲಿ ಒಂದು ಲೋಟ ನೀರು ಹಿಡಿದು ಬಂದು ನೀರನ್ನು ಗಂಡನ ಕೈಗೆ ಕೊಟ್ಟು ಅವನ ಪಕ್ಕವೇ ಕುಳಿತವರು ಅನ್ನ ಕಲಿಸಿ, ಅನು, ಹಾಗೆ ಬಾಯಿ ತೆರೆ, ನಾನು ಊಟ ಮಾಡಿಸುತ್ತೇನೆ ಎಂದರು. ಬಾಯಿಯ ಮುಂದೆ ತುತ್ತು ಹಿಡಿದ ಕೈಯನ್ನು ಕಣ್ಣು ಮುಚ್ಚಿಯೇ ತನ್ನ ಕೈಯಿಂದ ಹಿಂದೆ ದೂಡಿ ಬೇಡ ಎಂದನು. ಮಗನ ಸ್ಥಿತಿಯನ್ನು ನೋಡಿ ಅದಾಗಲೇ ವೈದೇಹಿ ಅವರ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು. ಅನು, ಇಂತಹ ಸಮಯದಲ್ಲೂ ಹಠ ಬೇಕೇನೋ? ಮೊದಲು ಊಟ ಮಾಡು, ಆಮೇಲೆ ಮಾತನಾಡೋಣ ಎಂದರು ಗುರುರಾಜ್. ನನಗೆ ಏನು ಬೇಡಪ್ಪ, ಪ್ಲೀಸ್, ಬಲವಂತ ಮಾಡಬೇಡಿ ಎಂದು ಅದೇ ಆಯಾಸದಲ್ಲಿ ನುಡಿದನು. ಮಗನನ್ನೇ ದಿಟ್ಟಿಸಿ ನೋಡಿದವರು ಕೈಯಲ್ಲಿ ಹಿಡಿದಿದ್ದ ತಟ್ಟೆಯನ್ನು ಟೇಬಲ್ ಮೇಲೆ ಇರಿಸಿ ಅವನ ತಲೆ ಕೂದಲನ್ನು ಹಿಂದಕ್ಕೆ ನೀವುತ್ತಾ, ಅನು, ನೀನು ಇಷ್ಟಪಟ್ಟ ಹುಡುಗಿಯನ್ನೇ ನಮ್ಮ ಮನೆ ಸೊಸೆ ಮಾಡಿಕೊಳ್ಳುತ್ತೇನೆ ಎಂದರು ನೀನು ಊಟ ಮಾಡಲ್ವೇನೋ ಎಂದು ಅಳುತ್ತಲೇ ಹೇಳಿದರು. ತಾಯಿಯ ಮಾತಿಗೆ ತಟ್ಟನೆ ಕಣ್ಬಿಟ್ಟನು. ಹೆಂಡತಿಯ ಮಾತು ಕೇಳಿ ಗುರುರಾಜ್ ಅವರಿಗೂ ಆಶ್ಚರ್ಯವಾಯಿತು. ನೆನ್ನೆಯಲ್ಲ ಅಷ್ಟು ಹಠ ಮಾಡಿ ಇವತ್ತು ಮದುವೆಗೆ ಒಪ್ಪಿಕೊಂಡಿದ್ದಾಳಲ್ಲ ಎಂದು ಆಶ್ಚರ್ಯದ ಜೊತೆಗೆ ಖುಷಿಯೂ ಕೂಡ ಆಯಿತು. ಅಮ್ಮ, ಏನು ಹೇಳ್ತಿದ್ದೀಯಾ? ಬಾಡಿದ ಕಣ್ಣುಗಳನ್ನು ಅರಳಿಸಿ ಕೇಳಿದನು. ಅವನ ಕೆನ್ನೆಯ ಮೇಲೆ ಕೈ ಇರಿಸಿ, ರಾತ್ರಿ ನಿಮ್ಮಪ್ಪ ಆ ಹುಡುಗಿ ನಿನ್ನ ಮಗಳಾಗಿದ್ದರೆ ಏನು ಮಾಡ್ತಿದ್ದೆ ಎಂದು ಹೇಳಿದಾಗ ಏನು ಹೇಳ್ಬೇಕು ಎಂದು ನನಗೆ ಬಾಯಿ ಬರಲಿಲ್ಲ ಕಣೋ. ರಾತ್ರಿಯೆಲ್ಲ ತುಂಬಾ ಯೋಚಿಸಿದ ಮೇಲೆ ನನ್ನ ಮಗನ ಖುಷಿಗಿಂತ ಬೇರೆ ಯಾವುದು ದೊಡ್ಡದಲ್ಲ ಎನಿಸಿತು. ಅದಕ್ಕೆ ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ನಿನಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀನಿ. ಈಗಲಾದ್ರೂ ಊಟ ಮಾಡು ಕಂದ ಎಂದರು. ಒಡನೆಯೇ ತನ್ನ ತಾಯಿಯನ್ನು ತಬ್ಬಿ ಜೋರಾಗಿ ಅತ್ತು ಬಿಟ್ಟನು ಅನುರಾಗ್. ಮಗನನ್ನು ಹಿಂದಕ್ಕೆ ಸರಿಸಿ ಅವನ ಹಣೆಗೆ ಮುತ್ತಿಟ್ಟವರು ಟೇಬಲ್ ಮೇಲೆ ಇರಿಸಿದ ತಟ್ಟೆಯನ್ನು ಕೈಗೆ ತೆಗೆದುಕೊಂಡು ಮಗನಿಗೆ ಊಟ ಮಾಡಿಸಿದರು. ಖುಷಿಗೆ ಅವನ ಕಣ್ಣಿನಲ್ಲಿ ನೀರು ಇನ್ನೂ ಇಳಿಯುತ್ತಿದ್ದವು. ಮಗನ ಸ್ಥಿತಿ ನೋಡಿ ವೈದೇಹಿಯವರ ಕಣ್ಣೀರು ಕೂಡ ನಿಂತಿರಲಿಲ್ಲ. ಅಮ್ಮ ಮಗ ಇಬ್ಬರನ್ನು ನೋಡಿದ ಗುರುರಾಜ್ ಅವರ ಕಣ್ಣಿನಲ್ಲಿಯೂ ಕೂಡ ನೀರು. ತಾಯಿ ಪ್ರೀತಿ ಎಂದರೆ ಹಾಗೆ. ತಾನು ಎಷ್ಟು ದಿನ ಹಸಿದುಕೊಂಡಿದ್ದರೂ ಕೂಡ ತನ್ನ ಬಗ್ಗೆ ಯೋಚಿಸದವಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಂದು ಹೊತ್ತು ಹಸಿದಿದ್ದರೆ ಅವಳಿಂದ ಸಹಿಸಲು ಆಗುವುದಿಲ್ಲ. ತುಂಬಾ ಸುಸ್ತಾಗಿದ್ದೀಯಾ? ಈಗ ಹೆಚ್ಚು ತಿನ್ನಲು ಆಗುವುದಿಲ್ಲ. ಸ್ವಲ್ಪ ಊಟ ಮಾಡಿದೀಯಾ? ಇಷ್ಟು ಸಾಕು, ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸ್ ಕೊಡ್ತೀನಿ, ಕುಡಿದು ಮಲಗು ಎಂದರು. ಎದ್ದು ಹೋಗುತ್ತಿದ್ದವರ ಕೈ ಹಿಡಿದವನು, ಅಮ್ಮ, ನೀನು ಮನಸ್ಫೂರ್ತಿಯಾಗಿ ಈ ಮದುವೆಗೆ ಒಪ್ಪಿದ್ದೀಯಾ ತಾನೆ ಎಂದನು. ಅವರ ಮನಸ್ಸಿನಲ್ಲಿ ಈಗಲೂ ಆ ಹುಡುಗಿಯನ್ನು ಹೇಗೆ ಸೊಸೆ ಮಾಡಿಕೊಳ್ಳುವುದು ಎನ್ನುವ ಬೇಜಾರು ಇದೆ. ಈಗಲೂ ಅವರ ಮನಸ್ಸು ಅದೇ ಹೊಯ್ದಾಟ ನಡೆಸುತ್ತಿದೆ. ಮನಸ್ಫೂರ್ತಿಯಾಗಿ ಒಪ್ಪಿದ್ದೀನಿ ಎಂದು ಹೇಳಲು ಆಗಲ್ಲ ಅನು, ನಿನಗೋಸ್ಕರ ಒಪ್ಪಿದ್ದೀನಿ ಅಷ್ಟೆ, ನೇರವಾಗಿ ಹೇಳಿದರು. ಅವರ ಕೈ ಹಿಡಿತ ಬಿಗಿ ಮಾಡಿದವನು, ಪ್ಲೀಸ್ ಅಮ್ಮ, ಅವರು ತುಂಬಾ ಒಳ್ಳೆಯವರು. ಅವರ ಜೀವನದಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ. ನಿನಗೆ ಗೊತ್ತಾ ಅಮ್ಮ, ಅವರು ನನಗೆ ಸರಿಯಾದ ಜೋಡಿ ಅಲ್ಲ ಎಂದು ಅವರೇ ತೀರ್ಮಾನ ಮಾಡಿ ನನ್ನನ್ನು ಮದುವೆಯಾಗಲು ನಿರಾಕರಿಸಿದರು. ತನ್ನಲ್ಲಿ ಎಷ್ಟೇ ನೋವಿದ್ದರೂ ಬೇರೆಯವರಿಗೆ ಒಳ್ಳೆಯದಾಗಬೇಕು ಎಂದು ಬಯಸುವ ಜೀವ ಅಮ್ಮ ಅವರದು. ಖಂಡಿತ ನಿನಗೆ ತಕ್ಕನಾದ ಸೊಸೆ ಆಗ್ತಾರೆ. ಆಗ ನೀನೇ ಅವರನ್ನು ಹೊಗಳ್ತೀಯ. ಹೊಟ್ಟೆಗೆ ಬಿದ್ದ ಅನ್ನ ಈಗ ಅವನಿಗೆ ಸ್ವಲ್ಪ ಶಕ್ತಿ ನೀಡಿತು. ಅದರಿಂದ ತಾಯಿಯ ಬಳಿ ಮಾತನಾಡುತ್ತಿದ್ದನು. ಮಗ ಅಷ್ಟೆಲ್ಲ ಹೇಳಿದರೂ ಕೂಡ ಅವರಿಂದ ಸುಲಭವಾಗಿ ಸಾಕ್ಷಿಯನ್ನು ಸೊಸೆ ಮಾಡಿಕೊಳ್ಳಲು ಅಥವಾ ಅವಳನ್ನು ನನ್ನ ಸೊಸೆ ಎಂದು ಹೇಳಲು ಅವರ ಮನಸ್ಸು ಒಗ್ಗುತ್ತಿಲ್ಲ. ಆ ಹುಡುಗಿ ಒಳ್ಳೆಯವಳಾದರೆ ನಮಗೂ ಸಂತೋಷವೇ. ನಾಳೆ ದಿನ ಚೆನ್ನಾಗಿದ್ರೆ ಹುಡುಗಿ ನೋಡಲು ಹೋಗೋಣ ಎಂದರು. ತಾಯಿಯ ಮಾತು ಕೇಳಿ ಬಹಳ ಖುಷಿಯಾಯಿತು ಅವನಿಗೆ. ಒಡನೆಯೇ ಹಿಡಿದಿದ್ದ ಅವರ ಕೈ ಚುಂಬಿಸಿದವನು, ಥ್ಯಾಂಕ್ ಯು ಅಮ್ಮ, ಲವ್ ಯು ಸೋ ಮಚ್ ಎಂದನು. ಮಗನ ಮಾತು ಕೇಳಿದ ಗುರುರಾಜ್ ಅವರು, ಏನ್ ಮಗನೆ, ನಿನ್ನಮ್ಮನನ್ನು ಮದುವೆಗೆ ಒಪ್ಪಿಸಿದ್ದು ನಾನು. ನನಗೆ ಲವ್ ಯು ಹೇಳದೆ ನಿನ್ನಮ್ಮನಿಗೆ ಲವ್ ಯು ಹೇಳುತ್ತಿದ್ದೀಯಾ ಎಂದು ನಕ್ಕರು. ಅವರ ಕಡೆ ನೋಡಿದವರು,
ನೋಡಿದವನು ಲವ್ ಯು ಲಾರ್ಡ್ಸ್ ಅಪ್ಪ ಎಂದನು. ಗಂಡ ಮಗ ಖುಷಿಯಲ್ಲಿ ಇದ್ದರೂ ಕೂಡ ವೈದೇಹಿಯವರು ಖುಷಿ ಪಡಲು ಅವರ ಮನಸ್ಸು ಬಿಡಲಿಲ್ಲ. ಗಂಡ ಇಲ್ಲದೆ ಇರುವವಳನ್ನು ಹೇಗೆ ಸೊಸೆ ಎಂದು ಒಪ್ಪಲಿ ಎನ್ನುವ ಆತಂಕ ಆಚೀಚೆ ಸರಿಯದೆ ಮನದಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಿತು. ಸಾಕ್ಷಿ, ನಿಮಗೆ ಈಗ ಒಂದು ಸರ್ಪ್ರೈಸ್ ಕೊಡ್ಬೇಕು, ಆದ್ರೆ ಹೇಗೆ ಎಂದು ತಿಳಿಯುತ್ತಿಲ್ಲ. ಈ ಖುಷಿಯನ್ನು ಎಕ್ಸ್‌ಪ್ರೆಸ್ ಮಾಡಲು ನೇರವಾಗಿ ನಿಮ್ಮ ಮನೆಗೆ ಬರಬೇಕು ಎಂದು ಅನಿಸುತ್ತೆ. ಆದ್ರೆ ನಿಮ್ಮ ಅತ್ತಿಗೆಯ ಬಗ್ಗೆ ತಿಳಿದು ಕೂಡ ನಾನು ಅಲ್ಲಿಗೆ ಬರುವುದು ಸರಿಯಲ್ಲ ಎಂದು ತನ್ನಲ್ಲಿಯೇ ಯೋಚಿಸಿದವನು ಅವಳಿಗೆ ನೇರವಾಗಿ ಕರೆ ಮಾಡಿದನು. ಫೋನ್ ಪರದೆಯ ಮೇಲೆ ಅದಾಗಲೇ ಅವನ ಹೆಸರು ಸೇವ್ ಮಾಡಿಕೊಂಡಿದ್ದರಿಂದ ಅದನ್ನು ನೋಡಿ ಕರೆ ಸ್ವೀಕರಿಸಲು ಸಣ್ಣ ಭಯ ಅವಳ ಮನದಲ್ಲಿ. ತನ್ನಲ್ಲಿಯೇ ಧೈರ್ಯ ತಂದುಕೊಂಡು ಕರೆ ಸ್ವೀಕರಿಸಿ ಫೋನ್ ಕಿವಿಗಿಡುತ್ತಾ ಹಲೋ ಎಂದಳು. ನಿಮ್ಮ ಅಣ್ಣ ಇದ್ರೆ ಅವರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಅವನ ಈ ರೀತಿಯ ಗಂಭೀರವಾದ ಧ್ವನಿ ಅವಳಲ್ಲಿ ಸಣ್ಣದಾಗಿದ್ದ ಭಯವನ್ನು ಹೆಚ್ಚು ಮಾಡಿತು. ಯಾಕೆ? ತಡವರಿಸಿ ನುಡಿದಳು. ಅವನು ಉಕ್ಕಿ ಬರುತ್ತಿದ್ದ ನಗುವನ್ನು ಕಷ್ಟದಿಂದ ತಡೆದು, ಇಲ್ಲ, ನಾನು ಅವರ ಬಳಿ ಮಾತನಾಡಬೇಕು, ಫೋನ್ ಕೊಡಿ ಎಂದನು. ಅವನು ಇಷ್ಟು ಹೇಳಿದ ಮೇಲೆ ಮತ್ತೆ ಕೇಳಲು ಮನಸ್ಸಾಗದೆ, ಒಂದು ನಿಮಿಷ ಕೊಡ್ತೀನಿ ಎಂದು ಫೋನ್ ಹಿಡಿದು ಹೊರಬಂದವಳು ಸೋಫಾ ಮೇಲೆ ಕುಳಿತಿದ್ದ ತನ್ನ ಅಣ್ಣನ ಬಳಿ ಬಂದು, ಅಣ್ಣ ಮಾತನಾಡು ಎಂದಳು. ಫೋನ್ ನೋಡುತ್ತಲೇ ಯಾರು ಸಾಕ್ಷಿ ಎಂದನು ಸಾಕೇತ್. ಆದರೆ ಅವಳೇನು ಮಾತನಾಡಲಿಲ್ಲ. ಅಷ್ಟರಲ್ಲಿ ಫೋನ್ ಪರದೆಯ ಮೇಲೆ ಅನುರಾಗ್ ಎನ್ನುವ ಹೆಸರನ್ನು ನೋಡಿ ಫೋನನ್ನು ಕಿವಿಗಿರಿಸುತ್ತಾ ಹಲೋ ಹೇಳಿ ಎಂದನು. ನಾಳೆ ನಿಮ್ಮ ಮನೆಗೆ ಅಪ್ಪ ಅಮ್ಮ ಬರ್ತಿದ್ದಾರೆ ಎಂದನು. ಒಡನೆಯೇ ಎದ್ದು ನಿಂತ ಸಾಕೇತ್, ಅಯ್ಯೋ ನಾಳೆನೆ ಬರ್ತೀರಾ? ಖುಷಿಯಲ್ಲಿದ್ದ ಸಾಕೇತ್ಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಹಾಗೆ ಕೇಳಿದ. ಇತ್ತ ಸಾಕ್ಷಿ ಭಯದಲ್ಲಿ ತನ್ನ ಅಣ್ಣನನ್ನು ನೋಡುತ್ತಾ ನಿಂತಿದ್ದಳು. ಹೌದು, ಯಾಕೆ? ನಿಮಗೇನಾದ್ರೂ ತೊಂದರೆಯಾ? ನಾಳೆ ಆಗಲ್ಲ ಅಂದ್ರೆ ಬೇಕಿದ್ರೆ ನೀವು ಯಾವಾಗ ಹೇಳ್ತೀರಾ ಅವಾಗ ಬರ್ತಾರೆ ಎಂದನು. ಅಯ್ಯೋ ತೊಂದರೆ ಏನಿಲ್ಲ, ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಎಂದು ಹೇಳಿದ ಖುಷಿಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಹಾಗೆ ಕೇಳಿದೆ. ನೀವು ಬಂದ್ರೆ ಬಹಳ ಖುಷಿ ಎಂದನು. ಸಾಕೇತ್ ಮಾತು ಕೇಳಿ ಅನುರಾಗಗೂ ಕೂಡ ಖುಷಿಯಾಯಿತು. ಒಳಗೊಳಗೆ ನಗುತ್ತಲೇ ಕರೆ ತುಂಡರಿಸಿದನು. ಖುಷಿ ಪಡುತ್ತಿದ್ದ ತನ್ನ ಅಣ್ಣನನ್ನು ನೋಡಿ, ಅಣ್ಣ ಏನಾಯ್ತು? ಅವರು ಏನು ಹೇಳಿದ್ರು ಎಂದಳು. ಸಾಕ್ಷಿ, ನಿನಗೆ ಏನು ಗೊತ್ತಿಲ್ವಾ ಎಂದನು. ಇಲ್ಲ ಅಣ್ಣ ಎನ್ನುತ್ತಿದ್ದ ಹಾಗೆ, ನಾಳೆ ಅವರ ಅಪ್ಪ ಅಮ್ಮ ಮನೆಗೆ ಬರ್ತಿದ್ದಾರಂತೆ ಹೆಣ್ಣು ಕೇಳಲು. ಈ ವಿಷಯ ಕೇಳಿ ನನಗೆ ಎಷ್ಟು ಖುಷಿ ಆಗುತ್ತಿದೆ ಗೊತ್ತಾ ಎಂದನು. ಅಣ್ಣನ ಮಾತು ಕೇಳಿ ಅವಳ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ. ತನ್ನ ಫೋನ್ ಪಡೆದು ಕೋಣೆಗೆ ಹೋದಳು. ಏನೋ ಬೇರೆ ವಿಷಯ ಎಂದು ಹೆದರಿ ಹೋಗಿದ್ದೆ, ಇವರು ಹೀಗ ಹೆದರಿಸುವುದು ಎಂದುಕೊಂಡಳು. ಅಷ್ಟರಲ್ಲಿ ಅನುರಾಗ್ ಮತ್ತೆ ಕಾಲ್ ಮಾಡಿದ. ಕರೆ ಸ್ವೀಕರಿಸಿ ಹಲೋ ಎನ್ನುತ್ತಿದ್ದ ಹಾಗೆ, ನಾಳೆ ನಮ್ಮಪ್ಪ ಅಮ್ಮ ಬಂದು ನಿಮ್ಮ ಮನೆಯಲ್ಲಿ ಮಾತನಾಡಿದ ಮೇಲೆ ನೀವು ನನ್ನ ಕಾರಿನಲ್ಲಿ ಓಡಾಡಬಹುದಾ ಎಂದನು. ತನ್ನ ಅತ್ತಿಗೆಯ ಬಗ್ಗೆ ತಿಳಿದು ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸಿದವಳು, ಹಾಗಲ್ಲ, ಅತ್ತಿಗೆ ಒಳ್ಳೆಯವರೇ, ನನ್ನ ಮೇಲಿನ ಕಾಳಜಿಯಿಂದ ಹಾಗೆಲ್ಲ ಮಾತನಾಡಿದ್ದಾರೆ ಅಷ್ಟೇ ಎಂದವಳಿಗೆ ತನ್ನ ಅತ್ತಿಗೆಯನ್ನು ಬಿಟ್ಟುಕೊಡಲು ಇಷ್ಟವಿಲ್ಲ. ಓಕೆ, ಹೊರಗಿನವರ ಮುಂದೆ ಮನೆಯವರನ್ನು ಬಿಟ್ಟು ಕೊಡಬಾರದು ಎಂದು ಯಾರೋ ಹೇಳಿದ್ದನ್ನು ಕೇಳಿದ್ದೆ. ನನಗೆ ಎಕ್ಸ್ಪ್ಲನೇಷನ್ ಬೇಡ. ನಿಮಗೆ ತೊಂದರೆ ಆಗುವಂತೆ ಕೆಲಸ ನಾನು ಇನ್ನೆಂದು ಮಾಡುವುದಿಲ್ಲ. ನಾಳೆ ಆಫೀಸ್ಗೆ ಲೀವ್ ಹಾಕಿ ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಿ. ಗುಡ್ ನೈಟ್ ಎಂದವನು. ಒಂದು ನಿಮಿಷ, ಇನ್ನು ಏನೋ ಹೇಳೋದು ಮರೆತೆ ಎಂದನು. ಅವನ ಮಾತು ಕೇಳಿ ಅವನು ಏನು ಹೇಳುತ್ತಾನೆ ಎಂದು ತಿಳಿಯದೆ, ಅದೇನು ಹೇಳಿ ಎಂದಳು. ಲವ್ ಯು ಎಂದನು. ಅವನ ಮಾತು ಕೇಳಿ ನಿಜವಾಗಿಯೂ ಈ ಬಾರಿ ಅವಳ ಮುಖದ ಮೇಲೆ ಮುಗುಳು ನಗೆ ಹಾದು ಹೋಯಿತು. ಅದು ಯಾಕಾಗಿ ಎಂದು ಅವಳಿಗೂ ಕೂಡ ತಿಳಿದಿಲ್ಲ. ಅವನು ಹಾಗೆಂದಿದ್ದೇ ತಡ ಇವಳೇ ಮೊದಲಾಗಿ ಕರೆ ತುಂಡರಿಸಿದಳು. ಮೊಬೈಲಿನಲ್ಲಿ ಇದ್ದ ಅವಳ ಫೋಟೋ ನೋಡಿ ಮುಗುಳು ನಕ್ಕವನು, ನಾನು ಲವ್ ಯು ಹೇಳಿದಾಗೆಲ್ಲ ನೀವು ತಿರುಗಿ ಲವ್ ಯು ಟು ಎಂದು ಹೇಳುವ ಕಾಲ ಬೇಗ ಬರುತ್ತೆ ಎಂದು ಹೇಳಿಕೊಂಡು ಆ ಮೊಬೈಲ್ ಅನ್ನು ಎದೆಗಪ್ಪಿ ಹಾಗೆ ಮಲಗಿದನು. ಅದೇನೋ ಹೆಣ್ಣು ಕೇಳೋಕೆ ಬಂದಿಲ್ಲ, ಹಾಗೆ ಹೀಗೆ ಎಂದು ಮಾತಾಡ್ತಿದ್ದೆ. ನಾಳೆ ಬರ್ತಿದ್ದಾರೆ, ಅವರಿಗೆ ಅಡುಗೆ ಮಾಡು ಎಂದನು ಹೆಂಡತಿಯ ಕಡೆ ತಿರುಗಿ. ಹೋದ ಬಾರಿ ಬಂದಾಗ ಮಾಡಿ ಎಸೆದಿದ್ದು ಆಯ್ತು, ನಾಳೆಯೂ ಹಾಗೆ ಆದ್ರೆ ಏನು ಮಾಡುವುದು? ಅವರು ಜಸ್ಟ್ ಹುಡುಗಿ ನೋಡಲು ಬರುತ್ತಿರುವುದು, ಮದುವೆ ಇನ್ನು ಫಿಕ್ಸ್ ಆಗಿಲ್ಲ. ಮದುವೆ ಫಿಕ್ಸ್ ಆದ ಮೇಲೆ ನೋಡೋಣ. ನಮಗೇನು ಇಲ್ಲಿ ದುಡ್ಡು ಮರದಿಂದ ಉದುರುತ್ತಿಲ್ಲ. ಒಂದು ಜ್ಯೂಸ್ ಕೊಟ್ಟು ಕಳುಹಿಸಿ ಸಾಕು ಎಂದಳು ಅಸಮಾಧಾನದಲ್ಲಿ ಹೇಮ. ಮುಂದುವರಿಯುವುದು. ಧನ್ಯವಾದಗಳು.